ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸೇರಬೇಕಾದಂತಹ 5,000 ಕೋಟಿ ಎಲ್ಲಿ ಹೋಯಿತು? ಸಿದ್ದರಾಮಯ್ಯ ಕೆಳಗಿಳಿದ್ರು, ಆದರೆ 5,000 ಕೋಟಿಯ ಲೆಕ್ಕವನ್ನು ಕೊಡಲಿಲ್ಲ. ಸಿದ್ದು ಸರ್ಕಾರದಿಂದ 1.14 ಕ್ರೋರ್ಸ್ ಗೃಹಲಕ್ಷ್ಮಿಯರಿಗೆ ವಂಚನೆ ಆಗಿದೆಯಾ? ಹಾಗಾದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸೇರಬೇಕಾದಂತಹ 5,000 ಕೋಟಿ ಎಲ್ಲಿ ಹೋಯ್ತು? ಹಾಗಾದ್ರೆ ಸಿದ್ದರಾಮಯ್ಯ ಕೆಳಗಿಳಿದ್ರು, ಆದರೆ 5,000 ಕೋಟಿಯ ಲೆಕ್ಕವನ್ನ ಕೊಡಲಿಲ್ಲ. ಸಿದ್ದು ಸರ್ಕಾರದಿಂದ 1.14 ಕ್ರೋರ್ ಗೃಹಲಕ್ಷ್ಮಿಯರಿಗೆ ವಂಚನೆ ಆಗಿದೆಯಾ? ಹಾಗಾದ್ರೆ 5,000 ಕೋಟಿ ರಿಲೀಸ್, ಆದರೆ ಯಾರ ಖಾತೆಗೆ ಸೇರಿತು ಹಣ? ಸಿದ್ದರಾಮಯ್ಯಗೆ 5,000 ಕೋಟಿ ಲೆಕ್ಕ ಕೇಳಿದಂತಹ ಬಿಜೆಪಿ ಶಾಸಕ ಸಿದ್ದರಾಮಯ್ಯ ಗೃಹಲಕ್ಷ್ಮಿಯ 5,000 ಕೋಟಿ ಲೆಕ್ಕ ಕೊಡ್ರಿ. ಸಿದ್ದರಾಮಯ್ಯಗೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ರಿಂದ ಪತ್ರವನ್ನು ಬರೆಯಲಾಗಿದೆ. 2025 ಫೆಬ್ರವರಿ ಹಾಗೆ ಮಾರ್ಚ್ ಹಣ ಎಲ್ಲಿ ಹೋಯಿತು ಕೇಳಿ. ಬೆಳಗಾವಿ ಅಧಿವೇಶನದಲ್ಲಿ ಹಣ ರಿಲೀಸ್ ಅಂದಿದ್ರು ಹೆಬ್ಬಾಳ್ಕರ್, ಆದರೆ ಬಿಡುಗಡೆಯಾದ ಹಣ ಫಲಾನುಭವಿಗಳ ಖಾತೆಗೆ ತಲುಪಿಲ್ಲ. ಎಲ್ಲಿ ಹೋಯ್ತು ಹಾಗಾದ್ರೆ? ಯಾರ ಪಾಲಾಯಿತು ಆ 2 ತಿಂಗಳ ಹಣ? ಖಜಾನೆಯ ಮಾಲೀಕನಾಗಿದ್ದಂತಹ ನೀವು ಈಗಲಾದರೂ ಸತ್ಯವನ್ನ ಹೇಳಿ. ಸದ್ಯ ಬಿಜೆಪಿ ಶಾಸಕನ ಲೆಕ್ಕವನ್ನ ಕೊಡಿ. ಈ ಹೇಳಿಕೆ ಇದೆ, ಬಿಜೆಪಿ ಶಾಸಕ ಲೆಕ್ಕ ಕೊಡಿ ಅಂತ ಕೇಳ್ತಾ ಇರುವಂತಹ ಹೇಳಿಕೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಕೂಡ. ಎಲ್ಲಿ ಹೋಯ್ತು ಹಾಗಾದ್ರೆ ಹಣ? 2 ತಿಂಗಳ ಹಣ ಈ ಕಡೆ ಖಾತೆಗೂ ಕೂಡ ಜಮಾವಣೆ ಆಗಿಲ್ಲ. ನೀವೇ ತಾನೇ ಅದರ ಓನರ್. ಯಾರ ಪಾಲಾಗಿದೆ 2 ತಿಂಗಳ ಹಣ? ಖಜಾನೆಯ ಮಾಲೀಕರು. ನೀವೀಗಲಾದ್ರೂ ಕೂಡ ಸತ್ಯ ಹೇಳಬೇಕು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಸದ್ಯ ಬಿಜೆಪಿ ಶಾಸಕನ ಲೆಕ್ಕ ಕೊಡಿ ಅಂತ ಕೇಳ್ತಾ ಇರುವಂತಹ ಒಂದು ಆ ವಿಡಿಯೋ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸೇರಬೇಕಾದಂತಹ 5,000 ಕೋಟಿ ಎಲ್ಲಿ ಹೋಯಿತು? ಸಿದ್ದು ಸರ್ಕಾರದಿಂದ 1.14 ಕೋಟಿ ಗೃಹಲಕ್ಷ್ಮಿಯರಿಗೆ ವಂಚನೆ ಆಗಿರುವಂಥದ್ದು. ಎರಡ್ 2025 ಫೆಬ್ರವರಿ ಹಾಗೆ ಮಾರ್ಚ್ ಹಣ ಎಲ್ಲಿ ಹೋಯ್ತು? 2 ತಿಂಗಳಿಂದ ಕೂಡ ಖಾತೆಗೆ ಹಣ ಜಮಾವಣೆ ಆಗಿಲ್ಲ, ಫಲಾನುಭವಿಗಳಿಗೆ ಹಣ ಸಿಕ್ಕಿಲ್ಲ. ಹಾಗಾದ್ರೆ ಏನಾಯ್ತು ಗೃಹಲಕ್ಷ್ಮಿ ಹಣ? ಪ್ರಶ್ನೆ ಮಾಡ್ತಾ ಇದ್ದಾರೆ. 5,000 ಕೋಟಿ ರಿಲೀಸ್ ಆಗಿರೋದು, ಆದರೆ ಯಾರ ಖಾತೆಗೂ ಕೂಡ ಹಣ ಸೇರಿಲ್ಲ. ಯಾರ ಖಾತೆಗೆ ಹೋಯ್ತು ಹಾಗಾದ್ರೆ ಅಷ್ಟು ದುಡ್ಡು? ಸಿದ್ದು ಸರ್ಕಾರದಿಂದ 1.14 ಕೋಟಿ ಗೃಹಲಕ್ಷ್ಮಿಯರಿಗೆ ವಂಚನೆ ಆಗಿದೆಯಾ ಹಾಗಾದ್ರೆ? ಸಿದ್ದರಾಮಯ್ಯ ಕೆಳಗಿಳಿದ್ರೂ ಕೂಡ 5,000 ಕೋಟಿಯ ಲೆಕ್ಕವನ್ನ ಕೊಡಲೇ ಇಲ್ಲ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸೇರಬೇಕಾದಂತಹ ಆ ಹಣ ಯಾರ ಪಾಲಾಯಿತು? ಆ 2 ತಿಂಗಳ ಹಣ ಎಲ್ಲಿ ಹೋಯ್ತು ಹಾಗಾದ್ರೆ? ಖಜಾನೆ ಮಾಲೀಕನಾಗಿರೋದು ನೀವೇ ತಾನೇ, ನೀವೇ ಆನ್ಸರ್ ಮಾಡಬೇಕು, ಸತ್ಯವನ್ನ ಹೇಳಿ ಅಂತ ಹೇಳ್ಬಿಟ್ಟು ಸದ್ಯ ಬಿಜೆಪಿ ಶಾಸಕ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಈ ಒಂದು ಹೇಳಿಕೆ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕೂಡ. ಇನ್ನು ಸಿದ್ದರಾಮಯ್ಯಗೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ರಿಂದ ಪತ್ರವನ್ನು ಬರೆಯಲಾಗಿದೆ. ಕಂಪ್ಲೀಟ್ ಆಗಿ ಲೆಕ್ಕವನ್ನ ಕೊಡಿ, ಎಲ್ಲಿ ಹೋಯ್ತು ಹಣ ಅಂತ ಹೇಳ್ಬಿಟ್ಟು ಅಂತ ಪ್ರಶ್ನೆ ಮಾಡ್ತಿದ್ದಾರೆ.